ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜಿ.ಸಿ. ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಜುಲೈ 12ರಂದು ವಚನ ಗಾಯನ ಸ್ಪರ್ಧೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಯ ಸಿದ್ಧಾರ್ಥ ಚಿಮ್ಮೈದ್ಲ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಂಡಿತ್ ಡಿ.ವಿ. ಪಲುಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜಿ.ಸಿ. ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಗಳ ಸಂಯುಕ್ತಾಶ್ರಯ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಹಾಗೂ ಬಸವಣ್ಣನವರ ಮತ್ತು ಶರಣರ ವಚನ ಸಾಹಿತ್ಯವನ್ನ ಸಂಗೀತದ ಮೂಲಕ ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ಜುಲೈ 12ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಮರಾಠ ಸಾಹಿತ್ಯ ಮಂಡಳದಲ್ಲಿ ವಚನ ಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಒಂದು ವಚನ ಗಾಯನ ಸ್ಪರ್ಧೆಯಲ್ಲಿ 12ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಸ್ಪರ್ಧಿಗಳಿಗೆ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜಿ.ಸಿ. ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಈ ವಚನ ಸಂಗೀತ ಕಾರ್ಯಕ್ರಮ ಒಂದು ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ಅಂದರೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಂಗಳೂರು ಲೆವೆಲಲ್ಲಿ ಯಾವ ರೀತಿ ಸಂಗೀತ ಸ್ಪರ್ಧೆಗಳನ್ನು ಮಾಡ್ತಾರೆ, ಅದೇ ರೀತಿ ನಾವು ನಮ್ಮ ಕಲ್ಯಾಣ ಕರ್ನಾಟಕದ ವಚನಗಳು ಪ್ರಸ್ತುತದಲ್ಲಿ ಬರಬೇಕು ಮತ್ತು ಅದರ ಅರಿವನ್ನು ಮೂಡಿಸುವ ಕೆಲಸವನ್ನು ನಾವು ಮಾಡ್ತಿದ್ವಿ. ಈಗಾಗಲೇ ಹಿಂದಿನ ಸಾರಿ ನಮ್ಮ ನಾಗರಾಜ್ ಪುರಂಕರ್ ಸಂಸ್ಥೆ ವತಿಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾಂಪಿಟೇಷನ್ ಹಮ್ಮಿಕೊಂಡಾಗ ಒಳ್ಳೆ ರೀತಿ ಅದಕ್ಕೆ ಒಂದು ಬೆಂಬಲವನ್ನು ಬಂತು. ಕೆಲವು ಜನರಂದರು ಬಸವಣ್ಣನವರ ವಚನಗಳು ಕೂಡ ಪ್ರಸ್ತುತದಲ್ಲಿ ಸ್ಪರ್ಧೆ ಮಾಡಬೇಕಂದಾಗ ಈ ಸಾರಿ ನಾವು 2 ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಈ ವಚನಗಳ ಸಂಗೀತ ಕಾರ್ಯಕ್ರಮ ಒಂದು ಕಾಂಪಿಟೇಷನನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಇಷ್ಟೇ ವಿಷಯ ಏನು ಭಾಳ ದೊಡ್ಡದಲ್ಲ, ಇದು ಜನರಿಗೆ ತಲುಪಿಸುವ ಕಾರ್ಯ ತಮ್ಮ ಮುಂದೆ ಆಗ್ತದೆ ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ತಾವು ಪ್ರಸಾರ ಮಾಡಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೆ ಮುಟ್ಟುವಂಥ ಕೆಲಸ ಮಾಡ್ತೀರಂತ ತಿಳ್ಕೊಂಡಿದ್ದೇವೆ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಇದು ಇನ್ನೊಂದು ಸ್ಥಳ ನಾವು ಮರಾಠಿ ಮಂಡಳ ಕನ್ನಡ ಸಾಹಿತ್ಯ ಸಂಘ ಪಕ್ಕದಲ್ಲಿ ಏನಿದೆ ಅಲ್ಲ, ತಿಮ್ಮಾಪುರ ಸರ್ಕಲ್ ಹತ್ರ, ಅಲ್ಲಿ 12ನೇ ತಾರೀಕು ನಾವು ಡೇಟನ್ನು ಫಿಕ್ಸ್ ಮಾಡಿದ್ದೇವೆ. ಈಗಾಗಲೇ ಅನೇಕ ಹುಡುಗರು ಹೆಸರು ಕೂಡ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಇದಾದ್ಮೇಲೆ ಇನ್ನೂ ಹೆಚ್ಚಿನ ಸ್ಪರ್ಧಾರ್ಥಿಗಳು ಬರ್ತಾರಂತ ನಾವು ಒಂದು ಅಭಿಲಾಷೆ ಇಟ್ಕೊಂಡಿದ್ದೇವೆ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.